ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಶುಕ್ರವಾರದ ಲಾಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾಗಿಲಲ್ಲಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತು ಶುಕ್ರವಾರ ಆದ ಕಾರಣ ದೇವರ ನೈವೇದ್ಯಕ್ಕೆ ಅಂತ ಕಡಲೆಕಾಳು ಉಸುಳಿ ಮಾಡಬೇಕು ಅಂತ ಕಾಬೂಲ್ ಕಡಲೆ ರಾತ್ರಿನೇ ನೆನೆ ಹಾಕಿದ್ದೆ. ಇದನ್ನ ಒಂದೆರಡು ಸಲ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದಾದ ಬಳಿಕ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ದೀಪ ಎಲ್ಲ ಅಂಟಿಸಿ ತದನಂತರ ಹೂಗಳನ್ನು ದೇವರಿಗೆ ಅರ್ಪಿಸ್ತಾ ಇದ್ದೆ. ನೋಡಿ, ಇವತ್ತು ಶುಕ್ರವಾರ ಆದ ಕಾರಣ ಹೊಸದಾಗಿ ಉಪ್ಪಿನ ಪ್ಯಾಕೆಟ್ ತಂದಿರ್ತೀವಲ್ವ, ಅದನ್ನು ಈ ರೀತಿ ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿ ಈ ಒಂದು ಉಪ್ಪಿನ ಪ್ಯಾಕೆಟನ್ನು ಪಿಂಗಾಣಿ ಅಥವಾ ಗಾಜಿನ ಬಾಕ್ಸಿಗೆ ಈ ಒಂದು ಉಪ್ಪನ್ನು ಸೇರಿಸಿ ನಾವು ಸಂಗ್ರಹಿಸಿ ಇಡಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಶೇಖರಣೆ ಮಾಡಬಾರ್ದು. ನೋಡಿರಿ, ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ಇವಾಗ ನಾನು ನೈವೇದ್ಯಕ್ಕೆ ಅಂತ ಕಡಲೆಕಾಳು ಉಸುಳಿ ಮತ್ತು ಬೆಲ್ಲದ್ದು ಸಜ್ಜಿಗೆ ಮಾಡ್ತಾಯಿದ್ದೀನಿ, ರವೆ ಸಜ್ಜಿಗೆ. ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವತ್ತು ರವೆ ಸಜ್ಜಿಗೆನ ನಮ್ಮ ಉತ್ತರ ಕರ್ನಾಟಕದೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗಾಗಿ ರವೆ ಸಜ್ಜಿಗೆನ ಮಾಡ್ತಾಯಿದ್ದೀನಿ. ತುಂಬ ಸರಳವಾಗಿರುತ್ತೆ, ತುಂಬ ಟೇಸ್ಟಿಯಾದಂಥ ಮತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ಗೋಧಿಯಲ್ಲಿ ಮಾಡಿರುವಂಥ ಪದಾರ್ಥ ಅನ್ನೋದು ಲಕ್ಷ್ಮಿಗೆ ತುಂಬ ಪ್ರಿಯ. ಸಜ್ಜಿಗೆ ಅನ್ನೋದು ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ದೇವರ ನೈವೇದ್ಯಕ್ಕೆ. ಹಾಗಾಗಿ ಈ ಒಂದು ಸಜ್ಜಿಗೆನ ಸರಳವಾಗಿ ಮಾಡ್ತಾಯಿದ್ದೀನಿ. ಮತ್ತು ಶುಕ್ರವಾರ ಬಂದರೆ ಒಂದು ಹಬ್ಬದ ರೀತಿ ಇರುತ್ತೆ ವಾತಾವರಣ ಮನೆಯಲ್ಲಿ. ಎಲ್ಲರ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ಏನೋ ಅವತ್ತು ಎದ್ದ ತಕ್ಷಣ ನಮ್ಮ ಮೈಂಡ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಲಕ್ಷ್ಮೀ ದೇವಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ಇವಾಗ ನೋಡ್ರಿ, ಸಜ್ಜಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದೆರಡು ಲವಂಗ, ಏಲಕ್ಕಿ ಕಾಯಿ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದಂಥ ನಮ್ಮ ರವೆ ಸಜ್ಜಿಗೆ ಅನ್ನೋದು ರೆಡಿ ಆಗುತ್ತೆ. ಇದನ್ನ ಒಂದು ಸೈಡ್ ಎತ್ತಿಟ್ಬಿಡೋಣ. ಇವಾಗ ನೋಡ್ರಿ, ಕಾಬೂಲ್ ಕಡಲೆನೂ ಚೆನ್ನಾಗಿ ಬೆಂದೈತಿ. ಇದಕ್ಕೂ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ಬಳಿಕ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲವನ್ನು ಸೇರಿಸ್ಕೊಂಡು ಚಿಟಿಕೆ ಆಗಷ್ಟು ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಚಟ್ನಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ತದನಂತರ ಬೇಯಿಸಿರುವಂಥ ಕಾಬೂಲ್ ಕಡಲೆನ ಇದಕ್ಕೆ ಸೇರಿಸಿದರೆ ನಮ್ಮ ಕಾಬೂಲ್ ಕಡಲೆ ಉಸುಳಿ ರೆಡಿ ಆಗುತ್ತೆ ಸ್ನೇಹಿತರೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾ ಮಾಡುವ ಹೊಸ ಹೊಸ ರೆಸಿಪಿ, ಹೊಸ ಹೊಸ ಮಾಹಿತಿನ ನೀವೇ ಮೊದಲು ನೋಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಯಾವಾಗಲೂ ಸುಖ ಸಮೃದ್ಧಿ ಮತ್ತು ಯಾವಾಗಲೂ ಪಾಸಿಟಿವ್ ಆಗಿ ಮನೆಯಲ್ಲಿ ಇರಬೇಕಾದ್ರೆ ಯಾವ ರೀತಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಚೇಂಜಸ್ಸನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಶುಕ್ರವಾರ, ಮಂಗಳವಾರ ಬಂದರೆ ಯಾವ ರೀತಿ ನಾವು ದೇವರ ಪೂಜೆಯನ್ನು ಮಾಡೋದು ಒಳಿತು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ದೇವರಿಗೆ ಯಾವುದೇ ರೀತಿ ದುಂದು ಆಡಂಬರ ಬೇಡ. ನಾವು ಮಾಡುವ ಭಕ್ತಿ ಶ್ರದ್ಧೆಯಿಂದ ಮಾಡುವ ದೀಪ ಹಚ್ಚಿದರೆ ಸಾಕು ಸ್ನೇಹಿತರೆ. ಅದೇ ರೀತಿ ನಾವು ಯಾವ ರೀತಿ ದೇವರಿಗೆ ನಾವು ಹತ್ತಿರವಾಗಬೇಕು ಮತ್ತು ಯಾವ ರೀತಿ ನಾವು ಪೂಜೆ ಮಾಡಿದರೆ ಒಳಿತು ಅನ್ನೋದನ್ನು ಈ ಒಂದು ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ದೇವರು ಯಾವಾಗಲೂ ನನಗೆ ಅದು ಇಡು ಇದು ಇಡು ನೈವೇದ್ಯಕ್ಕೆ ಅಂತ ಯಾವುದೂ ಕೇಳಲ್ಲ. ನಾವು ಭಕ್ತಿಯಿಂದ ಯಾವುದೇ ಒಂದು ನೀರನ್ನಾಗಲಿ ಅಥವಾ ಏನೇ ಒಂದು ಪ್ರಸಾದನ್ನಾಗಲಿ ಅರ್ಪಣೆ ಮಾಡಿದರೆ ಮನಸ್ಫೂರ್ತಿಕವಾಗಿ ದೇವರು ಸ್ವೀಕರಿಸ್ತಾರೆ. ಆದರೆ ನಾವು ಮಾಡುವ ಭಕ್ತಿ ಶ್ರದ್ಧೆ ಅನ್ನೋದು ತುಂಬ ಮುಖ್ಯವಾಗುತ್ತೆ.
ನೋಡ್ರಿ, ಇವಾಗ ನೈವೇದ್ಯಕ್ಕೆ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಇವಾಗ ಬನ್ನಿ, ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಲವಂಗದಿಂದ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ಲಾಗಲ್ಲಿ ನೋಡೋಣ. ನೋಡಿ, ಪ್ರತಿ ಶುಕ್ರವಾರ ಮಂಗಳವಾರ ದೀಪ ಅಂತೂ ದೇವರಿಗೆ ಬೆಳಗ್ಗೆ ಬೆಳಗ್ತೀವಿ. ಹಾಗಾಗಿ 2 ದೀಪಕ್ಕೆ ನಾವು 2 ಲವಂಗ ಹಾಕಿ ದೀಪವನ್ನು ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಏನೇ ಒಂದು ಸಣ್ಣ ಪುಟ್ಟ ಕಲಹಗಳಿರಲಿ, ಗಂಡ ಹೆಂಡತಿ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ಕಲಹಗಳಿದ್ದರೂ ಪರಿಹಾರ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನೀವು ಬೆಳಗುವಂಥ ಕರ್ಪೂರಕ್ಕೆ ಒಂದು 4-5 ಈ ಒಂದು ಲವಂಗವನ್ನು ಹಾಕಿ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡುವಾಗ ಕರ್ಪೂರದಿಂದ ಈ ಒಂದು ಲವಂಗವನ್ನು ಸುಟ್ಟು ಹಾಕಿದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಆರ್ಥಿಕ ಬಿಕ್ಕಟ್ಟನ್ನು ಹೋಗಲಾಡಿಸಬಹುದು ಸ್ನೇಹಿತರೆ. ಈ ರೀತಿ ನಾವು ಸಣ್ಣ ಪುಟ್ಟ ಅಳವಡಿಕೆಗಳನ್ನು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಹೋಗಲಾಡಿಸಿ ಆರ್ಥಿಕತೆ ಸುಧಾರಣೆ ಮಾಡ್ಕೋಬೋದು. ಹಾಗಾಗಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.